ಕನಸು ಅನ್ನೋದು ನಿದ್ದೆ ಮಾಡಿದಾಗ ಬರುವಂಥದ್ದಲ್ಲ, ನಿದ್ದೆನೇ ಮಾಡದೇ ಇರೋರು ಮಾಡುವಂಥದ್ದು ಅಂತ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಪುಟ್ಟ ಪುಟ್ಟ ಮನಸ್ಸುಗಳಿಗೂ ದೊಡ್ಡ ದೊಡ್ಡ ಕನಸುಗಳಿರುತ್ತೆ. ಹೇಗೆ ಅಂದರೆ ಪೊಲೀಸ್, ಟೀಚರ್, ಡಾಕ್ಟರ್, ಡ್ಯಾನ್ಸ್ಮನ್, ಪೊಲೀಸ್, ಇಂಜಿನಿಯರ್, ಮಿಲಿಟರಿ ಪೊಲೀಸ್, ಡಾಕ್ಟರ್, ಸೂಪರ್ಮ್ಯಾನ್, ಡಿಸಿ. ಹೀಗೆ ಎಷ್ಟೋ ಜನ ತುಂಬ ಕನಸುಗಳು ಕಟ್ಕೊಂಡು ಇಂಜಿನಿಯರಿಂಗ್ ಸೇರ್ಕೊಳ್ತಾರೆ. ಅವರಲ್ಲಿ ಇವರು ಕೂಡ. DC Productions on the track. ಏನ ದುಡ್ಡು ಹೀರೋ ಥರ ಪೋಸ್ ಕೊಡ್ತಾ ಇದೆಯಾ? ಇಲ್ಲ ಹೀರೋ ಆಗ್ಬೇಕಾ? ಏನೋ ಆಗಬೇಕು ಅಂತಿದ್ದೀನಣ್ಣ. ಹೀರೋ ಆಗೋ ಮುಸ್ರಿ ನೋಡು, ಜೂನಿಯರ್ ಥರ ಇರು. ಸರಿ ಆಯ್ತಣ್ಣ. ಮಾಮಚ್ಚಿ ಇವನು ಋಷಭ್ ಫ್ಯಾಷನ್ ಡಿಸೈನರ್ ಆಗಬೇಕು ಅನ್ನೋದು ಇವನ ಕನಸು. ಆದರೆ ಇಂಜಿನ್ ಡಿಸೈನ್ ಮಾಡುವಂಥ ಇಂಜಿನಿಯರಿಂಗ್ ಸೇರಿಸಿದ್ದಾರೆ. ಏಯ್ ಬಾರೋ ಇಲ್ಲಿ. ನೀನ ಕಣ ಬಾರೋ ಇಲ್ಲಿ. ಯಾವ ಊರು? ಕರೆಕ್ಟಾಗಿರೋ ಕಜೂರು. ಏಯ್ ಹೋಗ್ಲಿ ಬಿಡ್ರು, ಬಾಯಿ ಇಲ್ಲ. ಏಯ್ ಹೋಗೋ. ಮಚ್ಚ ಮೋಸ್ಟ್ಲಿ ಆಲ್ದೂರು ಇರಬೇಕು. ಸಾನ್ ಕಾಲೇಜಿಗೆ ಟೈಮ್ ಆಗಿದೆ, ಹೇಳು. ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಹೇಳು ಸಾನ್ ಹೇಳು. ಹೋಗಪ್ಪ. ಕಾಲೇಜಿಗೆ ಟೈಮ್ ಆಗಿದೆ, ಇನ್ನೂ ಮಲಗಿದ್ಯಾ? ಹೇಳೋ ಗಡವಾ, ಹೇಳೋ. ಒಳ್ಳೆ ಕನಸು ಕಾಣ್ತಿದ್ದೆ, ಎಲ್ಲ ಹಾಳು ಮಾಡಿದೆ. ಏನಪ್ಪ ಏನೋ ಅದು ನಿನ್ನ ಕನಸು? ಹಾಗೇ ಫ್ಲೈಟ್ ಓಡಿಸ್ತಾ ಇದ್ದೆ, ನೀನು ಬಂದೆಲ್ಲ ಹಾಳು ಮಾಡಿದೆ. ಕನ್ಸ್ಕೊಂಡಿದ್ದು ಸಾಕು, ಹೋಗೋ ಕಾಲೇಜ್ಗೆ. ಪೈಲಟ್ ಆಗೋನ್ ಕನಸು ಹೀಗೆ. ಇವನ ಹೆಸರು ABD, ಆದರೆ ವಿಲಿಯರ್ಸ್ ಅಲ್ಲ, ಅಬ್ದುಲ್ಲಾ. ಇವನ ಕನಸು ಕ್ರಿಕೆಟರ್ ಆಗಬೇಕು ಅನ್ನೋದು, ಆದರೆ ರಾಂಗ್ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾನೆ. ಬಿಡ್ರಿ ಏನಾಯ್ತು? ಯಾಕ್ರಿ ಹೊಡಿತಿದ್ದೀರಾ? ಕಣ್ಣು ನೋಡಿತಾನೆ. ಹೋಗ್ಲಿ ಬಿಡ್ರಿ, ಕ್ಲಾಸ್ಗೆ ಹೋಗೋ. ಬಂದ್ರೆ ಹೋಗೋಣ. ಇವನು ಟೋನಿ ವರ್ಲ್ಡ್ ಕ್ಲಾಸ್ ಡ್ರಮ್ಮರ್ ಆಗಬೇಕು ಅಂತ ಇದ್ದಾನೆ, ಬಟ್ ಟಾಪ್ ಕ್ಲಾಸ್ ಡ್ರಂಕರ್ ಆಗಿದ್ದಾನೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಫಸ್ಟ್ ಇಯರ್ ಕ್ಲಾಸ್ ರೂಮ್ ಎಲ್ಲಿ ಬರುತ್ತೆ? ಅಯ್ಯೋ, ಆ ಕಡೆ ಹೋಗಿ. ಓಕೆ, ಥ್ಯಾಂಕ್ ಯು. ಲೋ ಟೋನಿ, ಪ್ರೆಸಿಡೆಂಟ್ ಅದನ್ನೇ ಕ್ಲಾಸಿಗೆ ಬಂದೇಳು. ಯಾಕಿಷ್ಟು ಅರ್ಜೆಂಟು? ಫಸ್ಟ್ ಡೇ ಬ್ರೋ, ಕಾಲೇಜ್ ಲೇಟ್ ಆಯಿತು. ಓ, ಯಾವ ಬ್ರಾಂಚು? ಮೆಕ್ಯಾನಿಕಲ್. ಹೆಸರು? ಸಹನ್. ಓ, ನಮ್ಮದೇ ಕ್ಲಾಸು. ನಿಮ್ಮ ಹೆಸರು? ಅನುಗ್ರಹ. ಬನ್ನಿ ಹೋಗೋಣ. ಸಾರ್. ಯಾಕೆ ಲೇಟ್? ನಿಮ್ಗ ಸರ್? ಹಾಂ, ವಾ, ಒಂದೇ ಬೆಂಚಲ್ಲಿ ಕುತ್ಕೊಳ್ಳೋದ್ರಿಂದ ಸ್ಟಾರ್ಟ್ ಆಯಿತು ಇವ್ರ ಫ್ರೆಂಡ್ಶಿಪ್ಪು. ಮೂಗನ್ಗೂ ಲೇಟಾಗಿ ಬರೋದಕ್ಕೂ ಏನು ಸಂಬಂಧ? 2 secondary beams are connected to the main ICMC 6000. ಓಕೆ, ಟೇಕ್ ಡೌನ್ ನೋಟ್ಸ್. ಟೈಮ್ ಆಗಿದೆ ಏನು ಗೊತ್ತು. ಆಯಿತು, ಬಿಡ್ತೀನಿ. ಓಕೆ, ವಿ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ದಿಸ್ ಇಸ್ ಸಿರಿ. ಇಂಜಿನಿಯರ್ ಆಗಬೇಕು ಅನ್ನೋದು ಇವಳ ಕನಸು.
ರೀ ನಿಂತಿರೋ ಗಾಡಿಗೆ ಬಂದು ಗುದ್ದಿತೀರಾ ನೀವು ಯಾರ್ರೀ ನೀವು? ಸಾರಿ, ಬ್ರೇಕ್ ಇರಲಿಲ್ಲ. ಬ್ರೇಕ್ ಇಲ್ಲ ಅದು ಗಾಡಿ ಯಾಕೆ ಹೋಗ್ಲಿ ಬಿಡು ಪಾಪ ಹುಡುಗಿ, ನೀವು ಹೋಗ್ರಿ. ಈ ತರಲೆ ಗ್ಯಾಂಗ್ ಜೊತೆ ಇವಳು ಸೇರಿಕೊಂಡು ಇಂಜಿನಿಯರಿಂಗ್ ಲೈಫ್ನ ಇನ್ನು ಕಲರ್ಫುಲ್ ಮಾಡಿಕೊಂಡ್ರು. ಫಸ್ಟ್ ಸೆಮ್ಮಿಂದ ಲಾಸ್ಟ್ ಸೆಮ್ ತನಕ 24 ಇಂಟರ್ನಲ್ಸು 8 ಎಕ್ಸ್ಟರ್ನಲ್ಸ್ ಬರೆದು ವೈವಾ ಅಟೆಂಡ್ ಮಾಡಿ ಸೈಕಲ್ ಗ್ಯಾಪಲ್ಲಿ ಸರ್ಟಿಫಿಕೇಟ್ಗೋಸ್ಕರ ಇಂಟರ್ನ್ಶಿಪ್ ಮಾಡಿ ಬೇಕಾದಾಗ ಟ್ರಿಪ್ ಹೊಡೆದು ಸೆಮಿನಾರ್ ಕೊಟ್ಟು ಪ್ರಾಜೆಕ್ಟ್ ಮಾಡಿ ಅಂತೂ ಇಂತೂ ಇಂಜಿನಿಯರಿಂಗ್ ಮುಗಿಯೋಕ್ಕೆ ಬಂದರು ಇವ್ರಿಗೆ ಒಂದು ಕೆಲಸ ಅನ್ನೋದೇ ಸಿಕ್ಕಿರಲಿಲ್ಲ. ಇದು ಎಲ್ಲಾದ್ರ ಮೇಲೂ ಅವ್ರವ್ರ ಕನಸುಗಳು ಇನ್ನೂ ಮಾಸಿರಲಿಲ್ಲ. ಅಲ್ಲಿ ನೋಡ್ರು ಸಿರಿ ಬರ್ತಿದ್ದಾಳೆ. ಓ ಬಂದು ವಿಪ್ರೋ ಪ್ಲೇಸ್ ಇಟ್ಕೊಂಡ್ರು. ಓ ಕಂಗ್ರಾಟ್ಸ್. ಥ್ಯಾಂಕ್ ಯು. ಆದರೆ ನನಗೆ ಪ್ಲೇಸ್ ಆಗಿರೋ ಖುಷಿಗಿಂತ ನಿಮ್ಗಾಗಿಲ್ಲ ಅನ್ನೋ ಬೇಜಾರೇ ಜಾಸ್ತಿ ಆಗಿದೆ. ಎಸ್, ನೀವು ಹಿಂಗೆಲ್ಲ ಇದ್ದರೆ ಆಗಲ್ಲ ಕಂಡ್ರು. ಮುಂದೆ ನೀವು ಹೇಗೆ ಲೈಫ್ ಲೀಡ್ ಮಾಡ್ತೀರೋ ಅಂತ ನನಗೆ ಯೋಚನೆ ಆಗಿದೆ. ಬಟ್ ನೀವು 4 ವರ್ಷ ಕಷ್ಟಪಟ್ಟಿದ್ರೆ ಲೈಫ್ ಲಾಂಗ್ ಕುತ್ಕೋತಿರ್ಬೋದಿತ್ತು. ನಿಮ್ಮನ್ನ ನೋಡ್ತಾ ಇದ್ದರೆ ನನಗೆ ಬೇಜಾರಾಗ್ತಿದೆ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಯುವರ್ ಲೈಫ್ ಇಸ್ ಓವರ್. ಆ್ಯಕ್ಚುಲಿ ಲೈಫ್ ಇವಾಗ ಶುರು ಆಗುತ್ತೆ. ಹುಟ್ಟಿಸಿದ್ದೇವರು ಉಲ್ಮೇಯಿಸ್ತಾ ಇರೋದು. ನಮಗೆ ಕೆಲಸ ಸಿಕ್ಕಿಲ್ಲ ಅಂತಂದರೆ ಅಬಿಲಿಟಿ ಇಲ್ಲ ಅಂತಲ್ಲ, ಹಂಗಂತ ಇಂಜಿನಿಯರಿಂಗ್ ನಮಗೇನು ಹೇಳ್ಕೊಟ್ಟಿಲ್ಲ ಅಂತನೂ ಅಲ್ಲ. ಮುಂದೆ ನಮಗೆ ಲೈಫ್ ಲೀಡ್ ಮಾಡುವಷ್ಟು ನಾಲೆಜ್ನ ನಮಗೆ ಕೊಟ್ಟಿದೆ. ಇಂಜಿನಿಯರಿಂಗ್ ವಾಸ್ ನಾಟ್ ಅವರ್ ಡ್ರೀಮ್ ಬಟ್ ಇಟ್ ಹೆಲ್ಪ್ಸ್ ಯು ರೀಚ್ ಅವರ್ ಡ್ರೀಮ್. ಇಂಜಿನಿಯರಿಂಗ್ ಆದಮೇಲೂ ಲೈಫ್ ಇದೆ. ಈಗ ನೀವೇನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ನಾವಿಷ್ಟು ಜನ ಇಂಜಿನಿಯರಿಂಗ್ ಸೇರೋಕ್ಕೂ ಮುಂಚೆ ಏನು ಕನ್ಸ್ಕೊಂಡಿದ್ವೋ ಅದನ್ನೇ ನಿಜ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೀರಿಗೆ ಬಿದ್ದಾಗಿದೆ, ದಡ ಸೇರಬೇಕು ಅಂದರೆ ಈ ಜೋಡಿಲೇಬೇಕು. ಆಲ್ ದಿ ಬೆಸ್ಟ್.